ಸಿದ್ದರಾಮಯ್ಯನವರ ಬಡ್ಜೆಟ್ಟು 17ನೇ ಬಡ್ಜೆಟ್ಟು ಅಂತೇಳಿ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನಾದರೂ ಅವರನ್ನು ಪ್ರಶಂಸೆಯನ್ನು ಮಾಡಬೇಕು. ಯಾಕಂತಂದರೆ 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ದರಿಂದ ಅವ್ರಿಗೊಂದು ಬಿರುದನ್ನು ಕೊಡ್ಬೋದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಇವತ್ತು ತಮ್ಮ ಪತ್ರಿಕೆಗಳ ಮೂಲಕ ನಾನು ನೋಡಿದ್ದೇನೆ, ಸಾಲ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಇವತ್ತೇ ಹೇಳ್ಬಿಟ್ಟಿದ್ದಾರೆ ಅವರು. ಮಾನ್ಯ ಅಶೋಕ್ ಅವರು ಹೇಳಿದರು, ಸಾಲ ಮಾಡದೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಅದು ಸತ್ಯ ಇದೆ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ, ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಇವತ್ತು ನೋಡಿ, ನೀರಾವರಿ ಪರಿಸ್ಥಿತಿ ಏನಿದೆ, ನೀವು ಅದಕ್ಕೆ ಏನು ಕೊಡುಗೆ ಕೊಡುವಂಥವ್ರು ಇದ್ದೀರಿ. ಎತ್ತಿನ ಹೊಳೆ ಇಷ್ಟು ವರ್ಷಗಳು ಯಾವತ್ತೋ ಅದು ಮುಗಿಬೇಕಾಗಿತ್ತು, ಇವತ್ತಿಗೂ ಆಗಿಲ್ಲ, ಅಲ್ಲೇ ಬಿದ್ದಿದೆ. ಈ ಬೆಂಗಳೂರಿನ ನೀರನ್ನು ಮೂರನೇ ಇದು ಮಾಡಿ ಕಳಿಸ್ಬೇಕಾಗಿತ್ತು, ಇದುವರೆಗೂ ಮಾಡಿಲ್ಲ. ರೈತರ ಪರಿಸ್ಥಿತಿಗಳನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ದಲಿತ ಸಮುದಾಯಗಳು ಬೀದಿಗೆ ಬಿದ್ದಿವೆ. ಈಗ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇವೆ. ಅದನ್ನು ಪರಿಹರಿಸಲಿಕ್ಕೆ ನಿಮಗೆ ಆಗಲೇ ಇಲ್ಲ. ಕೋರ್ಟ್ಗೆ ನೀವು ಏನು ವಿಷಯವನ್ನು ಮಂಡಿಸಿ ನೀವು ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ನೀವೇ ಹೋಗಿ ಸಿಕ್ಕಿಬಿದ್ದಿದ್ದೀರಿ. ಈಗ ಜನರ ಕೈಯಲ್ಲೂ ಸಿಕ್ಕಿದ್ದೀರಿ, ಅಲ್ಲಿ ನ್ಯಾಯಾಲಯದ ಕೈಯಲ್ಲೂ ಸಿಕ್ಕಿದ್ದೀರಿ. ಬಟ್ ನಿಮಗೆ ಈ ಒಂದು ಅಧಿಕಾರ ನಡೆಸ್ತಕ್ಕಂಥದ್ದೇ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ. ಸರ್ಕಾರ ಸಂತುಷ್ಟವಾಗಿದೆ. ಯಾಕಿದೆ ಅಂತಂದರೆ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಬದಲು ಇನ್ನಷ್ಟು ಸಮಸ್ಯೆಗಳನ್ನು ಉಲ್ಬಣ ಮಾಡಿ ಅವರ ತಲೆಗೆ ಕಟ್ಟಿ ಅವರ ನೆಮ್ಮದಿ ಕೆಡಿಸಿದ್ರಿಂದ ನಿಮ್ಮ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಅದರಿಂದ ನೀವು ನೆಮ್ಮದಿಯಾಗಿದ್ದೀರಿ. ಆದರೆ ಜನ ನೆಮ್ಮದಿಯಾಗಿರೋದು ಯಾವಾಗ? ಅಧಿಕಾರ ನನಗೆ ಕೊಡಿ, ನಾನು ಕೊಡೆ, ನೀನು ಬಿಡೆ. ಎಷ್ಟು ದಿನ ನಡೆಸ್ತೀರಿ ಇದನ್ನು? ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇಲ್ಲ. ಈ ನಿಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಯಾಕೆ? ಅಲ್ಲಿ ಜನ ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲಿಕ್ಕೆ ಅವರ ಹತ್ರ ವಿಷಯವೇ ಇಲ್ಲ. ಯಾಕೆ ಅಂತಂದರೆ ಅಭಿವೃದ್ಧಿ ಶೂನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಬಡ್ಜೆಟನ್ನು ನೀವು ಕೊಡ್ತೀರಿ? ಜನರಿಗೆ ಈಗ ಕುತೂಹಲನೇ ಹೊರಟೋಗ್ಬಿಟ್ಟಿದೆ. ಯಾಕೆಂತಂದರೆ ಏನು ಮಾಡಿದರೂ ಅವರು ಸುಳ್ಳೇ ಹೇಳ್ತಾರೆ. ಏನು ವಾಗ್ದಾನ ಮಾಡ್ತಾರೋ ಅದು ನೆರವೇರಿಸೋದೇ ಇಲ್ಲ. ನೋಡಿ, ಈಗ ಟೆಂಡರ್ಗಳ ಬಗ್ಗೆ ಪ್ರಶ್ನೆ ಬಂತು. 24ರಲ್ಲಿ ಟೆಂಡರ್ಗಳು ಕೆಲವು ಆಗಬೇಕಾಗಿದ್ದವು ಈಗಲೂ ಪೆಂಡಿಂಗೇ ಬಿದ್ದವೆ. ಯಾಕೆ ಅಂತಂದರೆ ನೀವು ಟೆಂಡರ್ ಹಾಕಿದ್ದು ಕಾಂಟ್ರಾಕ್ಟರ್ಗಳು ಸರಿಯಾಗಿ ಬರೋದೇ ಇಲ್ಲ. ಬಂದರೂ ಕೂಡ ಒಂದೊಂದು ಟೆಂಡರ್ ಹಾಕಿ 2 ಸಾರಿ 3 ಸಾರಿ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಸೂಕ್ತ ವ್ಯಕ್ತಿ, ಇವರ ಡಿಮ್ಯಾಂಡನ್ನು ಪೂರೈಸ್ತಕ್ಕಂಥ ಸೂಕ್ತ ವ್ಯಕ್ತಿ ಸಿಗೋವರಿಗೆ ಅದು ರೀಟೆಂಡರೇ. ಟೆಂಡರ್ಗಳು ಆಗ್ತಾನೇ ಇರ್ತದೆ, ಆದರೆ ಸಂಪೂರ್ಣ ಆಗೋದೇ ಇಲ್ಲ. ಈಗ 36,000 ಕೋಟಿ ಬ್ಯಾಲೆನ್ಸ್ ಬರಬೇಕು ಅಂತೇಳಿ ಎಲ್ಲ ಕಾಂಟ್ರಾಕ್ಟರ್ಗಳು ನಾಳೆಯಿಂದ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಈ ಬಡ್ಜೆಟ್ಟು ಸುಳ್ಳಿನ ಕಂತಿಯಾಗಿರ್ತದೆ. ಜನರ ಇನ್ನಷ್ಟು ಸಮಸ್ಯೆಗಳನ್ನು ಅವರ ತಲೆ ಮೇಲೆ ಒರೆಸ್ತಕ್ಕಂಥದ್ದಿರ್ತದೆ ಅಂಥೇಳಿ ಈಗಾಗಲೇ ಜನ ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸದ್ಯಕ್ಕೆ 5 ಗ್ಯಾರಂಟಿಗಳನ್ನು ತೋರಿಸ್ಕೊಂಡು ಗ್ಯಾರಂಟಿಗಳಲ್ಲೂ ಇವತ್ತು ಹಣ ಹೊಡೆಯತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ಕಂಡಿಡಿದ್ರು, ಮಹೇಶ್ ತೆಂಗಿನಕಾಯಿ ಅವರು ದೊಡ್ಡ ಸಮಸ್ಯೆಯನ್ನು ಎತ್ತಿ ತೋರಿಸಿದ್ರು. ಅಶೋಕ್ ಅವರೆಲ್ಲ ಸೇರಿ ಹೋರಾಟ ಮಾಡಿದರು ತಳಮನೆಯಲ್ಲಿ. 5,000 ಕೋಟಿ ಎಲ್ಲಿ ಹೋಯಿತು ಅಂತ ಕೇಳಿದಾಗ ಉತ್ತರ ಕೊಡಲಿಕ್ಕಾಗಲಿಲ್ಲ. ಕೊನೆಯಲ್ಲಿ ಹೇಳಿದರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ. ಇವತ್ತಿಗೂ ಬಿಡುಗಡೆ ಆಯ್ತಾ? ಜನರಿಗೆ ಸೇರ್ತಾ? ಎಷ್ಟು ಹಣ ಸೇರಿದೆ? ಪ್ರಶ್ನೆ ಇವತ್ತಿಗೂ ಕೂಡ ಬಗೆಹರಿದೆ ಹಾಗೇ ಇದೆ.
ಈಗ ಬಡ್ಜೆಟ್ ಬಂದ ಮೇಲೆ ಇದು ಹಳೆ ವರ್ಷದ್ದು ಹೊಸ ವರ್ಷಕ್ಕೆ ಬರೋದಿಲ್ಲ. ಈ ಮತ್ತೆ ಕೊಟ್ಟಿದ್ದು ಯಾವಾಗ? ಅನೇಕ ಸಮಸ್ಯೆಗಳಿವೆ. ಇದಕ್ಕೆಲ್ಲ ನಾಳೆ ಅವರ ಬಡ್ಜೆಟನ್ನು ನೋಡಿಕೊಂಡು ನಾವು ಯಾವ ರೀತಿ ನಮ್ಮ ತೀರ್ಮಾನಗಳನ್ನು ಮಾಡಬೇಕು, ಈ ಸರ್ಕಾರದ ವಿರುದ್ಧವಾಗಿ ನಾವು ಯಾವ ರೀತಿ ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧರಾಗ್ತಿದ್ದೀವಿ. ಇವತ್ತು ಭರವಸೆಗಳನ್ನು ಬರೀ ಕೊಡೋದಲ್ಲ, ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಒಳ ಮೀಸಲಾತಿಯ ಸಮಸ್ಯೆ ಇದೆ. 56,000 ಹುದ್ದೆಗಳನ್ನು ಯುವಕರನ್ನು ನೀವು ಬೀದಿಯಲ್ಲಿ ನಿಲ್ಲಿಸಿದ್ದೀರಿ. ಇವತ್ತು KPSCದು ಸಮಸ್ಯೆ ಬಂದಿದೆ. ಯಾವುದು ಬರೀ ಈ ಸರ್ಕಾರ ಅಂದರೆ ಸಮಸ್ಯೆನೇ ಹೊರತು ಪರಿಹಾರ ಇಲ್ಲ. ಇದೆಲ್ಲವನ್ನು ಕೂಡ ನಾವು ಅವಲೋಕನ ಮಾಡಿ ನಾಳೆಯಿಂದ ಏನೆಲ್ಲ ಯಾವ ರೀತಿ ನಾವು ನಮ್ಮ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.